ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಈ ದಿನ ಏಕಾದಶಿ ಅಂದರೆ ಪುತ್ರದಾಹ ಏಕಾದಶಿ. ಇದು ಮಹಾತ್ಮೆಯನ್ನು ಮತ್ತು ಇದನ್ನು ಹೇಗೆ ಆಚರಣೆ ಮಾಡೋದು, ಇದರ ಮಹಾತ್ಮೆ ಏನು, ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಗುರುಗಳಿಗೆ ಪ್ರಣಾಮವನ್ನು ಹೇಳಿ ನಂತರ ಇದನ್ನು ತಿಳ್ಕೊಳ್ಳೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಪೌಷ್ಯ ಶುಕ್ಲ ಪಕ್ಷದ ಪುತ್ರದ ಏಕಾದಶಿ. ಧರ್ಮರಾಜ ಕೇಳುತ್ತಾನೆ, ಶ್ರೀಕೃಷ್ಣ ನೀನು ಸಫಲ ಏಕಾದಶಿ ಮಹಾತ್ಮೆಯನ್ನು ಹೇಳಿದೆ, ಇನ್ನು ಪೌಷ್ಯ ಮಾಸದಲ್ಲಿಯ ಶುಕ್ಲ ಪಕ್ಷದಲ್ಲಿ ಏಕಾದಶಿಯ ಮಹಾತ್ಮೆಯನ್ನು ಹೇಳು. ಆ ಏಕಾದಶಿಯ ಹೆಸರೇನು, ಅದರ ಪೂಜಾ ವಿಧಿ ಏನಿರುವುದು ಮತ್ತು ಯಾವ ದೇವರ ಪೂಜೆ ಮಾಡಬೇಕು? ಏ ಪುರುಷೋತ್ತಮ, ಈ ಏಕಾದಶಿ ನಿಮಿತ್ತ ಋಷಿಕೇಶ ಯಾರ ಮೇಲೆ ಸಂತುಷ್ಟನಾದನು, ಇದನ್ನೆಲ್ಲ ನನಗೆ ಹೇಳು. ಶ್ರೀಕೃಷ್ಣ ಅನ್ನುತ್ತಾನೆ, ಪೌಷ್ಯ ತಿಂಗಳಲ್ಲಿ ಶುಕ್ಲ ಪಕ್ಷದ ಏಕಾದಶಿ ಮಹಾತ್ಮೆ ಮತ್ತು ಪೂಜಾ ವಿಧಾನ ನಾನು ಸಕಲ ಲೋಕ ಕಲ್ಯಾಣಾರ್ಥಕವಾಗಿ ನಿನಗೆ ಹೇಳುತ್ತೇನೆ, ಕೇಳು. ಮೊದಲು ಹೇಳಿದ ಪ್ರಕಾರ ವಿಧಿಯಂತೆ ಈ ಏಕಾದಶಿಗೆ ಉಪವಾಸ ಮಾಡಿ ಪ್ರಯತ್ನಪೂರ್ವಕ ಪೂಜೆ ಮಾಡಬೇಕು. ಎಲ್ಲ ಪಾಪಗಳನ್ನು ನಾಶ ಮಾಡುವಂಥ ಈ ಶ್ರೇಷ್ಠ ಏಕಾದಶಿಯ ಹೆಸರೇ ಪುತ್ರದಾಹ ಇರುವುದು. ಎಲ್ಲ ಇಚ್ಛೆಗಳನ್ನು ಪೂರ್ಣ ಮಾಡುವ ಮತ್ತು ಸಕಲ ಸಿದ್ಧಿಯನ್ನು ಕೊಡುವಂಥ ನಾರಾಯಣನನ್ನು ಈ ಏಕಾದಶಿ ದೇವರಿದ್ದಾನೆ. ನಾರಾಯಣನು ಈ ಏಕಾದಶಿಯ ದೇವರಿದ್ದಾನೆ. ಈ ಎಲ್ಲ ಚರಾಚರ ಮತ್ತು ಅಚಲ ವಿಶ್ವದ ಈ ಏಕಾದಶಿಯಂತ ಸರ್ವ ಪಾಪಗಳನ್ನು ನಾಶ ಮಾಡುವಂಥ ಬೇರೆ ಯಾವ ತಿಥಿ ಇಲ್ಲ. ಈ ವ್ರತ ಮಾಡುವ ಮನುಷ್ಯನು ವಿದ್ಯಾವಂತನು, ಐಶ್ವರ್ಯವಂತನು, ಕೀರ್ತಿವಂತನೂ ಆಗುತ್ತಾನೆ. ರಾಜ, ಇದರ ಸಂಬಂಧವಾಗಿ ಎಲ್ಲ ಪಾಪಗಳನ್ನು ನಾಶ ಮಾಡುವಂಥ ಒಂದು ಶ್ರೇಷ್ಠವಾದ ಕಥೆ ಹೇಳುತ್ತೇನೆ, ಕೇಳುವಂತನಾಗು. ಭದ್ರಾವತಿ ಎಂಬ ಪಟ್ಟಣದಲ್ಲಿ ಸುಕೇತುಮಾನನೆಂಬ ಹೆಸರಿನ ರಾಜನಿದ್ದನು. ಅವನಿಗೆ ಶೈಬ್ಯ ಎಂಬ ಹೆಸರಿನ ಪಟ್ಟದ ರಾಣಿ ಇದ್ದಳು. ಆ ರಾಜನಿಗೆ ಮಕ್ಕಳಿರಲಿಲ್ಲ. ಮಗನಾಗುವನೆಂಬ ಅವನು ರಾಜ್ಯದಲ್ಲಿ ಅವನು ಕಾಲ ಕಳೀತಿದ್ದನು. ಆದರೂ ರಾಜವಂಶವನ್ನು ಮುಂದೆ ನಡೆಸುವಂಥ ಪುತ್ರನಾಗಲಿಲ್ಲ. ಯಾವ ಧರ್ಮ ಮಾರ್ಗದಿಂದ ನನಗೆ ಪುತ್ರನಾಗುವನು ಎಂಬ ಚಿಂತೆಯಿಂದಲೇ ಅವನು ಎಷ್ಟೋ ಕಾಲ ಹೋಯಿತು. ಇನ್ನು ನಾನು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂದರೆ ನನಗೆ ಪುತ್ರ ಪ್ರಾಪ್ತಿ ಆಗುವುದು ಎಂದು ಅವನು ಚಿಂತೆ ಮಾಡುತ್ತಿದ್ದನು. ಆ ಚಿಂತೆಯಿಂದ ಸುಕೇತುಮಾನ ರಾಜನು ಮತ್ತು ಸಂಪೂರ್ಣ ರಾಜ್ಯಕ್ಕೆ ಸುಖ ಶಾಂತಿ ಸಿಗದಂತಾಯಿತು. ತನ್ನ ಪತ್ನಿ ಶೈಬಳು ಸಹಿತ ದುಃಖ ಸಾಗರದಲ್ಲಿ ಮುಳುಗಿದನು. ಈ ಸುಕೇತುಮಾನ ರಾಜ ಪಿತೃಗಳು ಸಹ ದುಃಖಿತರಾದರು. ಈ ರಾಜನ ನಂತರ ಮುಂದೆ ಯಾರು ನೀರು ಬಿಡುವವರು ಎಂಬುದರ ಚಿಂತೆ ಅವರಿಗೆ ಹತ್ತಿತ್ತು. ಈ ಚಿಂತೆಯಿಂದ ರಾಜನಿಗೆ ತಣ್ಣೀರು ಸಹ ಬಿಸಿ ನೀರಿನಂತೆ ತಾಪದಾಯಕವಾಗಿ ಹತ್ತುತ್ತಿತ್ತು. ಮಕ್ಕಳಿಲ್ಲದಿದ್ದರಿಂದ ಆ ರಾಜನಿಗೆ ಆಪ್ತರಿಷ್ಟರು, ಬಂಧು ಬಳಗ, ಮಂತ್ರಿಗಳು, ರಾಜ್ಯ ವೈಭವವೆಲ್ಲ ವ್ಯರ್ಥವೆನಿಸುತ್ತಿತ್ತು. ಪುತ್ರನಿಲ್ಲದ ಮನುಷ್ಯನ ಜನ್ಮವು ವ್ಯರ್ಥವೆಂದು ಅನಿಸುತ್ತಿತ್ತು. ಪುತ್ರರಿಲ್ಲದ ಮನೆ ಭಯಾನಕವೆನಿಸಿತ್ತು. ಆದ್ದರಿಂದ ಅವನ ಅಂತಃಕರಣವು ಯಾವಾಗಲೂ ದುಃಖದಿಂದ ತುಂಬಿಕೊಂಡಿತು. ಮಕ್ಕಳಿಲ್ಲದೆ ಪಿತೃರ ದೇವತೆಗಳು ಮತ್ತು ಮನುಷ್ಯರ ಋಣದಿಂದ ಮುಕ್ತನಾಗಲಾರನು. ಆದ್ದರಿಂದ ಮನುಷ್ಯನು ಸರ್ವ ಪ್ರಯತ್ನ ಮಾಡಿ ಪುತ್ರ ಲಾಭವನ್ನು ಪಡೆಯಬೇಕು. ಯಾವನ ಮನೆಯಲ್ಲಿ ಮಗನಾಗುವನೋ ಅವನು ಪುಣ್ಯವಂತನು. ಅವನಿಗೆ ಯಶ ಕೀರ್ತಿ ಸಿಗುತ್ತದೆ ಮತ್ತು ಪರಲೋಕದಲ್ಲಿ ಶುಭಗತಿ ಆಗುತ್ತದೆ. ಅಂಥ ಪುಣ್ಯವಂತ ಮನೆಯ ಅಂದರೆ ಪುಣ್ಯವಂತ ಮನೆ ಎಂದರೆ ಆಯುಷ್ಯು, ಆರೋಗ್ಯ, ಸಂಪತ್ತು ಮತ್ತು ನಿವಾಸ ಸ್ಥಾನವಾಗಿರುತ್ತದೆ. ಪುಣ್ಯವಂತರ ಜನರಿಗೆ ಪುತ್ರ ಪೌತ್ರರಾಗಿ ಅನಂತರು ಉತ್ತಮ ಲೋಕ ಪ್ರಾಪ್ತಿ ಆಗುತ್ತದೆ. ಪುಣ್ಯವಿಲ್ಲದ ಅಥವಾ ವಿಷ್ಣು ಭಕ್ತಿ ಮಾಡದೆ ಪುತ್ರ ಸಂತತಿ, ಐಶ್ವರ್ಯ ಮತ್ತು ವಿದ್ಯಾ ಪ್ರಾಪ್ತಿ ಆಗುವುದಿಲ್ಲ ಎಂದು ನನಗೆ ಅನಿಸುತ್ತದೆ. ಈ ಪ್ರಕಾರವಾಗಿ ಆ ರಾಜನ ಚಿಂತೆ
ಮಾಡುತ್ತಿದ್ದರಿಂದ ಅವನ ಮನಸ್ಸಿಗೆ ಶಾಂತಿ ದೊರೆತಂತಾಯಿತು. ಅದೇ ಹಗಲು ರಾತ್ರಿ ಎನ್ನದೆ ರಾಜನು ಇದೇ ಚಿಂತೆ ಮಾಡುತ್ತಿದ್ದನು. ಹೀಗೆ ಚಿಂತೆ ಮಾಡುತ್ತಿರುವಾಗ ಅವನ ಮನಸ್ಸಿನಲ್ಲಿ ಆತ್ಮಹತ್ಯೆ ವಿಚಾರಗಳು ಬರುತ್ತಿದ್ದವು. ಆತ್ಮಹತ್ಯೆ ಮಾಡಿಕೊಂಡರೆ ಮುಂದೆ ದುರ್ಗತಿ ಪ್ರಾಪ್ತಿಯಾಗುತ್ತದೆ. ಹೀಗೆ ಮನಸ್ಸಿನಲ್ಲಿ ಬಂದ ಕೂಡಲೇ ಆ ಆತ್ಮಹತ್ಯೆ ಚಿಂತೆಯನ್ನು ಮನಸ್ಸಿಂದ ತೆಗೆದು ಹಾಕಿದನು. ಈ ದೇಹವೇ ದಿನೇ ದಿನೇ ಕ್ಷೀಣವಾಗುತ್ತಾ ಹೊರಟಿತು. ಆದರೆ ನನಗೆ ಇನ್ನುವರೆಗೂ ಏನಾಗಲಿಲ್ಲ ಎಂದು ತನ್ನ ಸ್ವಂತ ಬುದ್ಧಿಯಿಂದ ಹಿತವಾಗುವಂತೆ ವಿಚಾರ ಮಾಡಿದನು. ಮತ್ತು ಅವನು ಕುದುರೆಯನ್ನು ಹತ್ತಿ ಗಹನವಾದ ಅರಣ್ಯದಲ್ಲಿ ಹೊರಟು ಹೋದನು. ರಾಜನು ಅಲ್ಲಿ ಹೇಗಿರುವನೆಂಬುದು ಯಾರಿಗೂ ಗೊತ್ತಾಗಲಿಲ್ಲ. ಅಡವಿಯಲ್ಲಿ ಎಲ್ಲಾ ವೃಕ್ಷಗಳನ್ನು ಅವಲೋಕಿಸುತ್ತಾ ತಿರುಗಿ ಹತ್ತಿದನು. ಅದರಂತೆ ಎಲ್ಲ ಹಿಂಸ್ರ ಪ್ರಾಣಿಗಳನ್ನು, ನಾನಾ ತರದ ಘಟಸರ್ಪಗಳನ್ನು, ಆನೆಗಳನ್ನು ಕಂಡರು. ಅನೇಕ ಆಶ್ಚರ್ಯಕರವಾದ ಆ ಅಡವಿಯನ್ನು ರಾಜ ನೋಡಿದನು. ನರಿಗಳ ಕೂಗು ಮತ್ತು ಗೂಬೆಗಳ ಶಬ್ದಗಳು ಅವನ ಕಿವಿಗೆ ಬೀಳುತ್ತಿದ್ದವು. ಆ ಶಬ್ದಗಳನ್ನು ಕೇಳುತ್ತಾ ತಿರುಗಿ ಹತ್ತಿದನು. ಅಷ್ಟರಲ್ಲಿ ಸಹಸ್ರರಶ್ಮಿಯಾದ ಸೂರ್ಯನಾರಾಯಣನು ಆಕಾಶದ ಮಧ್ಯದಲ್ಲಿ ಬಂದನು. ಆಗ ಅರಸನು ಹಸಿವಿನ ನೀರಡಿಕೆಯಿಂದ ಬಹಳ ಬಳ್ಳಿ ಹತ್ತಿ ಇರುತ್ತಿದ್ದನು. ನೀರಡಿಕೆಯಿಂದ ಗಂಟಲು ಒಣಗಿ ಹೋಗಿತ್ತು. ಅವನ ಮನಸ್ಸಿನಲ್ಲಿ, ನಾನು ಎಂಥ ಕರ್ಮ ಮಾಡಿರುವೆನೋ, ಅದರಿಂದ ನನಗೆ ದುಃಖವು ಅನುಭವಿಸಬೇಕಾಗಿದೆ. ನಾನು ಯಜ್ಞ ಮಾಡಿ ಪೂಜೆ ಮಾಡಿ ದೇವರನ್ನು ಸಂತೋಷಪಡಿಸಿದೆ ಮತ್ತು ಬ್ರಾಹ್ಮಣನಿಗೆ ಭೋಜನ ಮಾಡಿಸಿ ದಾನವನ್ನು ಕೊಟ್ಟು ಸಂತೋಷಪಡಿಸಿದೆ ಮತ್ತು ಪ್ರಜೆಗಳನ್ನು ಕಾಲಾನುಸಾರವಾಗಿ ಮಕ್ಕಳಂತೆ ಪಾಲಿಸಿದೆ. ಹೀಗಿದ್ದು ನನಗೆ ಇಂಥ ದುರಾಣವಾದ ದುಃಖವು ಏಕೆ ಅನುಭವಿಸಬೇಕಾಗಿ ಬಂದಿರುವುದು? ಅರಸನು ಹೀಗೆ ವಿಚಾರ ಮಾಡುತ್ತಾ ಅರಣ್ಯದಲ್ಲಿ ಮುಂದೆ ಹೋದನು. ಅಷ್ಟರಲ್ಲಿ ಅವನು ಪೂರ್ವ ಜನ್ಮದ ಪುಣ್ಯದಿಂದ ಅವನಿಗೆ ಸಮೀಪದಲ್ಲಿಯೇ ಒಂದು ಸುಂದರವಾದ ಸರೋವರವು ಕಂಡಿತು. ಆ ಸರೋವರವು ಕಮಲ ಪುಷ್ಪಗಳಿಂದ ಬಹಳವಾಗಿ ಶೋಭಿಸುತ್ತಿತ್ತು. ಅದು ಮಾನಸ ಸರೋವರವನ್ನು ಸ್ಪರ್ಧಿಸುವಂತಿತ್ತು. ಆ ಸರೋವರದ ಅಸಮತಲದಲ್ಲಿ ಕರುಂಡ ಪಕ್ಷಿಗಳು ಮತ್ತು ಚಕ್ರವಾಕ ರಾಜಹಂಸಾದಿಗಳ ಧ್ವನಿಯಿಂದ ತುಂಬಿ ಹೋಗಿತ್ತು. ಆ ಸರೋವರದಲ್ಲಿ ಮೀನು, ಮೊಸಳೆ ಅಂತ ಜಲಚರ ಪ್ರಾಣಿಗಳೂ ವಾಸವಾಗಿದ್ದವು. ಸರೋವರದ ಸಮೀಪದಲ್ಲಿಯೇ ಮುನಿಗಳು ಆಶ್ರಮವನ್ನು ಕಂಡು ಆ ಸಮಯದಲ್ಲಿ ರಾಜನಿಗೆ ಶುಭ ಶಕುನಗಳು ಹತ್ತಿದವು. ರಾಜನ ಬಲಕಣ್ಣು ಮತ್ತು ಬಲಭುಜವು ಸ್ಮರಣೀಯವಾಗುತ್ತಿತ್ತು. ಮುಂದಿನ ಕಲ್ಯಾಣಕರವಾದ ಚಿಹ್ನೆಯು ತೋರುತ್ತಿತ್ತು. ಸರೋವರದ ತೀರದಲ್ಲಿ ಋಷಿಗಳು ವೇದ ಮಂತ್ರಗಳನ್ನು ಪಠಿಸುತ್ತಿದ್ದುದನ್ನು ಕಂಡನು. ಆಗ ರಾಜನು ಕುದುರೆಯಿಂದ ಕೆಳಗೆ ಇಳಿದು ಆ ರಥಸ್ಥ ಮುನಿಯ ಮುಂದೆ ಕೈ ಮುಗಿದುಕೊಂಡು ನಿಂತನು ಮತ್ತು ಎಲ್ಲಾ ಋಷಿಗಳಿಗೂ ಬೇರೆ ಬೇರೆಯಾಗಿ ನಮಸ್ಕರಿಸಿದನು. ಋಷಿಗಳ ದರ್ಶನ ಮಾತ್ರದಿಂದ ಅವನಿಗೆ ಬಹಳ ಸಂತೋಷವಾಯಿತು. ಮುನಿಗಳು ಅವನಿಗೆ, ರಾಜ, ನಿನ್ನ ಮೇಲೆ ನಾವು ಪ್ರಸನ್ನರಾಗಿರುವೆವು. ನಿನ್ನ ಮನಸ್ಸಲ್ಲಿರುವುದನ್ನು ನನ್ನ ಮುಂದೆ ಹೇಳು. ರಾಜ ಅನ್ನುತ್ತಾನೆ, ಇಂಥ ಕಠೋರವಾದ ತಪ ಮಾಡುವವರು ನೀವು ಯಾರು ಮತ್ತು ಈ ಸ್ಥಳ ಯಾವ ಹೆಸರಿಂದ ಪ್ರಸಿದ್ಧವಾಗಿರುವುದು? ನೀವೆಲ್ಲರೂ ಯಾತರ ಸಲುವಾಗಿ ಇಲ್ಲಿ ಕೂಡಿರುವಿರಿ ಎಂದು ನನಗೆ ಹೇಳಿರಿ. ಋಷಿಗಳು ಹೇಳುತ್ತಾರೆ, ರಾಜ, ನಾವು ವಿಶ್ವದೇವತೆಗಳು ಇರುವೆವು. ಮುಂದೆ ಬರುವ ಮಾಘ ಮಾಸದ ಸ್ನಾನದ ಸಲುವಾಗಿ ನಾವು ಇಲ್ಲಿ ಏಕೃತವಾಗಿ ಬಂದಿರುವೆವು. ರಾಜನೇ, ಇಂದು ಪುತ್ರದ ಎಂಬ ಏಕಾದಶಿಯು ಇರುವುದು. ರಾಜ ಯಾರಿಗೆ ಪುತ್ರ ಅಪೇಕ್ಷೆ ಇರುವುದೋ ಅವನು ಈ ಶುಕ್ಲ ಪಕ್ಷದ ಏಕಾದಶಿ ವ್ರತ ಮಾಡಿದರೆ ಅವನಿಗೂ ಪುತ್ರ ಪ್ರಾಪ್ತವಾಗುತ್ತದೆ. ರಾಜನು ಅನ್ನುತ್ತಾನೆ, ಮುನಿಗಳೇ, ನಾನು ಪುತ್ರ ಪ್ರಾಪ್ತಿ ಆಗಬೇಕೆಂದು ಬಹಳ ಪ್ರಯತ್ನ ಮಾಡಿದ್ದೇನೆ. ಆದರೆ ತಾವು ನನ್ನ ಮೇಲೆ ಸಂತುಷ್ಟವಾಗಿದ್ದರೆ ನನಗೆ ನನ್ನ ಕಲ್ಯಾಣವಾಗುವಂತೆ ಪುತ್ರನನ್ನು ದಯಪಾಲಿಸಿರಿ. ಮುನಿಗಳು ಅನ್ನುತ್ತಾರೆ, ರಾಜ, ಹಿಂದೆ ಪುತ್ರದ ಏಕಾದಶಿ ಇರುತ್ತದೆ. ಇಂದು ನೀನು ಈ ಏಕಾದಶಿ ವ್ರತ ಮಾಡು. ನಮ್ಮ ಆಶೀರ್ವಾದದಿಂದ ಮತ್ತು ವಿಷ್ಣು ಪ್ರಸಾದದಿಂದ ನಿನಗೆ ನಿಜವಾಗಿಯೂ ಪುತ್ರನಾಗುತ್ತಾನೆ. ಋಷಿಗಳು ಹೇಳಿದಂತೆ ರಾಜನು ಪುತ್ರದ ಏಕಾದಶಿಯ ಶುಭವಾದ ವ್ರತವನ್ನು ಮಾಡಿದನು. ದ್ವಾದಶಿಯ ಪಾರಾಯಣೆ ಮಾಡಿ ಮುನಿಗಳಿಗೆ ಪುನಃ ನಮಸ್ಕಾರ ಮಾಡಿ ರಾಜನು ಮರಳಿ ತನ್ನ ರಾಜಧಾನಿಗೆ ಹೋದನು. ಮುನಿಗಳ ಆಶೀರ್ವಾದದಿಂದ ಮತ್ತು ಪುತ್ರದ ಏಕಾದಶಿಯ ಪ್ರಭಾವದಿಂದ
ಕಾಣಿ ಗರ್ಭಾವತಿಯಾದಳು ಮತ್ತು ಯೋಗ್ಯ ಕಾಲದ ಬಹಳ ತೇಜಸ್ವಿಯಾದ ಮತ್ತು ಪುಣ್ಯ ಕರ್ಮಗಳನ್ನೇ ಮಾಡುವಂಥ ಪುತ್ರನನ್ನು ಪಡೆದು ಮುಂದೆ ಆ ಪುತ್ರನು ತಂದೆಯನ್ನು ಸಂತೋಷಪಡಿಸಿ ಮತ್ತು ಪ್ರಜೆಗಳನ್ನು ಒಳ್ಳೆಯ ರೀತಿಯಿಂದ ಪಾಲಿಸಿದನು. ಎಲೆ ರಾಜನೇ, ಅಂಥ ಪುತ್ರ ಏಕಾದಶಿ ವ್ರತ ಮಾಡುವುದು ಎಲ್ಲರ ಕರ್ತವ್ಯವಾಗಿದೆ. ಜನರ ಹಿತಕ್ಕಾಗಿ ನಾನು ನಿನಗೆ ಈ ವ್ರತವನ್ನು ಹೇಳಿದ್ದೇನು. ಯಾವ ಮಾನವನು ಈ ಪುತ್ರದ ಏಕಾದಶಿ ಮಾಡುತ್ತಾರೋ ಅವರಿಗೆ ಇಹಲೋಕವು ಪ್ರಾಪ್ತಿಯಾಗುತ್ತದೆ ಮತ್ತು ಮೃತ್ಯುವಿನ ನಂತರ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ. ಪುತ್ರದ ಏಕಾದಶಿ ಈ ಮಹಾತ್ಮೆಯನ್ನು ಯಾರು ಓದುತ್ತಾರೋ ಇಲ್ಲವೋ ಕೇಳುತ್ತಾರೋ ಅವರಿಗೆ ಅಶ್ವಮೇಧ ಯಜ್ಞದ ಫಲವು ಪ್ರಾಪ್ತವಾಗುತ್ತದೆ. ಪುತ್ರದ ಏಕಾದಶಿ ಮಹಾತ್ಮೆ ಸಂಪೂರ್ಣಂ. ಶ್ರೀಕೃಷ್ಣ ಅರ್ಪಣಮಸ್ತು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದಗಳು.